ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕಾರ್ ಟಿ ಇ ಟಿ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲೇಟೆಸ್ಟ್ ಅಪ್ಡೇಟ್ ಏನು, ಇಂಪಾರ್ಟೆಂಟ್ ಡೇಟ್ಸ್, ರಿಸಲ್ಟ್ ಯಾವಾಗ, ಕೀ ಆನ್ಸರ್ಸ್ ಯಾವಾಗ, ಫೈನಲ್ ಕೀ ಆನ್ಸರ್ಸ್ ಯಾವಾಗ, ಲೇಟೆಸ್ಟ್ ಅಪ್ಡೇಟ್ಸ್ ಏನು ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಸಪೋರ್ಟ್ನ ಮಾಡ್ಬೋದು. ಬಿಗ್ ಅಪ್ಡೇಟು ಇನ್ಫಾರ್ಮೇಷನ್, ಕೆಲವೊಂದು ಮಾಹಿತಿಗಳು ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಬೋರ್ಡು ಸ್ಕೂಲ್ ಎಜುಕೇಷನ್ ಬೋರ್ಡ್ ಆಫ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕಾರ್ ಟಿ ಇ ಟಿಯನ್ನು ನಡೀತಿದ್ದಾರೆ. ಡಿಸೆಂಬರ್ 7 ನಿಮಗೆ ನಡೀತು. ಡಿಸೆಂಬರ್ 7 ನಡೆದ ನಂತರ ನಮಗೆ ನೆಕ್ಸ್ಟ್ ದಿನ ನಿಮಗೆ ಕೀ ಆನ್ಸರ್ ಪ್ರಕಟ ಮಾಡಿದ್ರು. ಇದು ಬಂದ್ಬಿಟ್ಟು ನಿಮಗೆ ತಾತ್ಕಾಲಿಕ ಕೀ ಆನ್ಸರ್ಸ್ ಆಗಿರುತ್ತೆ. ಅಂತಿಮ ಕೀ ಆನ್ಸರ್ಸ್ ಅನ್ನು ಪ್ರಕಟ ಮಾಡಿರಲಿಲ್ಲ, ತಾತ್ಕಾಲಿಕ ಆಗಿ ಅದನ್ನು ನೀವು ನೋಡಿಕೊಂಡ್ರು. ನಂತರ ಅಬ್ಜೆಕ್ಷನ್ ವಿಂಡೋ ಕೂಡ ಇತ್ತು, ಅದು ಕೂಡ ಡಿಸೆಂಬರ್ 12ಗೆ ಎಂಡ್ ಕೂಡ ಆಯಿತು. ಟಿಲ್ 5:30 ನಿಮಗೆ ಟೈಮ್ ಇತ್ತು ಆಯಿತಾ. ಅದನ್ನು ನೀವು ನೋಡ್ಕೊಂಡಿದ್ದೀರ ಅನ್ಕೋತೀನಿ. ರಿಸಲ್ಟ್ ಬಂದ್ಬಿಟ್ಟು ಜನವರಿಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ಯಾಕೆ ಅಂದ್ರೆ ನಿಮಗೆ 3.5 ಲಕ್ಷಕ್ಕೂ ಹೆಚ್ಚು ಅಪ್ಲಿಕೆಂಟ್ಸ್ ಇದ್ದೀರಾ, ಎಲ್ಲರದು ವೆರಿಫೈ ಮಾಡ್ತಾರೆ. ಮೊದಲು ಬಂದ್ಬಿಟ್ಟು ನಿಮಗೆ ಫೈನಲ್ ಕೀ ಆನ್ಸರ್ ಬರಬೇಕಾಗುತ್ತೆ. ಆಲ್ರೆಡಿ ಅಬ್ಜೆಕ್ಷನ್ ಹೊಲಿಸಿದಾರಾ, ಅದನ್ನ ಅಬ್ಜೆಕ್ಷನ್ ಚೆಕ್ ಮಾಡಿ ಅವರು ವೆರಿಫೈ ಕೂಡ ಮಾಡ್ತಾರೆ. ನಿಮಗೆ ಏನಾದ್ರು ಗ್ರೇಸ್ ಸಿಗುತ್ತಾ, ಗ್ರೇಸ್ ಸಿಕ್ಕಿದ್ರೆ ಡಿಲೀಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಗ್ರೇಸ್ ಅಂತ ಹೇಳಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಯಾವ್ದಾದ್ರು ಒಂದು ಕ್ವಶನ್ಸ್ ರಾಂಗ್ ಇದೆ ಅಂತ ನಿಮಗೆ ಗ್ರೇಸ್ ಸಿಕ್ಕಿದ್ರೆ ಆ ಕ್ವಶನ್ಸ್ ಡಿಲೀಟ್ ಆಗುತ್ತೆ. ಔಟ್ ಆಫ್ ನಿಮಗೆ ಉಳಿದಿದ್ದಲ್ಲಿ ಫಾರ್ ಎಕ್ಸಾಂಪಲ್ 150 ಇದೆ, ಯಾವ್ದಾದ್ರು ಒಂದು ನಿಮಗೆ ತಪ್ಪಾಗಿದೆ ಅಂದ್ರೆ ಅದು 149 ಆಗುತ್ತೆ. ಔಟ್ ಆಫ್ 149 ನೀವು ಮಿನಿಮಮ್ 55% ಫಾರ್ SC ST ಅಂಡ್ ಅದರ್ಸ್ ಅಂಡ್ OBC ಅಂಡ್ ಅದರ್ಸ್ಗೆ 60% ನೀವು ತೆಗಿಬೇಕಾಗುತ್ತೆ. ಆ ರೀತಿ ಇರುತ್ತೆ ಆಯ್ತಾ. ಔಟ್ ಆಫ್ ನಿಮಗೆ ಎಷ್ಟು ಗ್ರೇಸ್ ಮಾರ್ಕ್ಸ್ ಸಿಕ್ಸ್ ಎಷ್ಟು ಡಿಲೀಟ್ ಆಗುತ್ತೆ, ಪೇಪರ್ 1 ಆರ್ ಪೇಪರ್ 2 ಎರಡರಲ್ಲೂ ಕೂಡ ಇದೇ ಮ್ಯಾಟರ್ ಆಗುತ್ತೆ. ಇಲ್ಲಿ ಮೇನ್ ಡೇಟರ್ಸ್ ಡಿಸೆಂಬರ್ 7 ಎಕ್ಸಾಮ್ ಆಯಿತು. ಡಿಸೆಂಬರ್ 8 ಬಂದ್ಬಿಟ್ಟು ಪ್ರಾವಿಷನ್ ಕೀ ಆನ್ಸರ್ಸ್ ಕೂಡ ಬಿಟ್ಟರು. ಡಿಸೆಂಬರ್ 9 ಇಂದ ನಿಮಗೆ ಗೊತ್ತಿರೋ ಹಾಗೆ ಅಬ್ಜೆಕ್ಷನ್ ಹೊಸೋದಕ್ಕೆ, ಲೈಕ್ ನಿಮಗೆ ಏನಾದರೂ ಅಬ್ಜೆಕ್ಷನ್ಸ್ ಇದ್ರೆ ನಿಮಗೆ ಆನ್ಸರ್ ಇದರಲ್ಲಿ ಕೀ ಆನ್ಸರ್ಸ್ ಅಲ್ಲಿ ಸಲ್ಲಿಸಬಹುದಿತ್ತು. ಅದು ಕೂಡ ಡೇಟ್ ಎಂಡ್ ಆಯಿತು. ಬಂದ್ಬಿಟ್ಟು ಲೇಟ್ ಡಿಸೆಂಬರ್ ಎಂಡ್ಗೆ ಒಳಗೆ ನಿಮಗೆ ಫೈನಲ್ ಕೀ ಆನ್ಸರ್ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಲೈಕ್ ಫೈನಲ್ ಕೀ ಆನ್ಸರ್ ಬಂದ ನಂತರ ನಿಮಗೆ ವ್ಯಾಲ್ಯೂಯೇಷನ್ ಶುರು ಆಗಿರುತ್ತೆ. ವ್ಯಾಲ್ಯೂಯೇಷನ್ ಶುರು ಆದ ನಂತರ ನಿಮಗೆ ಜನವರಿಗೆ ನಿಮಗೆ ಅಫಿಷಿಯಲ್ ಆಗಿ ರಿಸಲ್ಟ್ ಬರುವ ಸಾಧ್ಯತೆ ಕೂಡ ಇದೆ. ಲೈಕ್ ನಿಮಗೆ ಲೇಟ್ ಜನವರಿ ಅಥವಾ ಜನವರಿ ಎಂಡ್ ಒಳಗಡೆ ನೀವು ಕಾರ್ ಟಿ ಟಿ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ಬೋದು. ನೀವು ನೋಡ್ಬೋದು ಅಫಿಷಿಯಲ್ ವೆಬ್ಸೈಟ್ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ. ಅಲ್ಲಿಗೆ ಹೋಗಿ ನೀವು ಪೇಪರ್ 1 ಪೇಪರ್ 2 ಕೀ ಆನ್ಸರ್ ಕೂಡ ನೋಡಬೇಕಾಗುತ್ತೆ. ಲೈಕ್ ನಿಮಗೆ ಟೋಟಲ್ 150 ಕ್ವೆಶನ್ಸ್ ಇರುತ್ತೆ. ಅಲ್ಲಿ ನಿಮಗೆ ಕರೆಕ್ಟ್ ಇದ್ರೆ +1 ಮಾರ್ಕ್ಸ್ ಇರುತ್ತೆ, ಇನ್ಕರೆಕ್ಟ್ ಇದ್ರೆ 0 ಮಾರ್ಕ್ಸ್ ಕೂಡ ಇರುತ್ತೆ. ನೀವು ಯಾವ್ದು ಅಟೆಂಪ್ಟ್ ಕೂಡ ಮಾಡಿಲ್ಲ ಅಂದ್ರೆ 0 ಇರುತ್ತೆ. ನೆಗೆಟಿವ್ ಕೂಡ ಯಾವುದು ಕೂಡ ಇರೋದಿಲ್ಲ. ನೀವು ನೋಡ್ಕೋಬೇಕಾಗುತ್ತೆ. ಫಾರ್ ಜನರಲ್ ಕ್ಯಾಟಗರಿ 60%, 150ಗೆ 90 ತೆಗಿಬೇಕಾಗುತ್ತೆ. SC ST ಕ್ಯಾಟಗರಿ 1 ಡಿಫರೆಂಟ್ ಏಬಲ್ಡ್ ಕ್ಯಾಂಡಿಡೇಟ್ಸ್ 55% ಅಂದ್ರೆ 82.5 ನೀವು ತೆಗಿಬೇಕಾಗುತ್ತೆ. ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಅಬ್ಜೆಕ್ಷನ್ ಕೂಡ ಸಲ್ಲಿಸಿದ್ದೀರಾ, ಲೈಕ್ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕೀ ಆನ್ಸರ್ಸ್ ನಿಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನೀವು ಮೆಂಟಲಿ ನಿಮಗೆ ಪ್ರಿಪೇರ್ ಆಗ್ಬೋದು. ಲೈಕ್ ನಿಮಗೆ ಯಾವ ರೀತಿ ಎರರ್ಸ್ ಕೂಡ ಇದೆ, ಬೋರ್ಡ್ ಏನಾದ್ರು ಮಿಸ್ಟೇಕ್ ಕೂಡ ಮಾಡಿದೆಯಾ, ನೀವು ಯಾವ ರೀತಿ ನಿಮಗೆ ಹೆಲ್ಪ್ ಆಗುತ್ತೆ, ನೀವು ಯಾವ ರೀತಿ ನೆಕ್ಸ್ಟ್ ಎಕ್ಸಾಮ್ಗೆ ಲೈಕ್ GPST ಯಾರಿಗೆ ಪ್ರಿಪೇರ್ ಆಗಬೇಕು, ನೆಕ್ಸ್ಟ್ TET ಎಕ್ಸಾಮ್ ಕನೆಕ್ಟ್ ಮಾಡಿದ್ರೆ ಅದಕ್ಕೆ ನೀವು ಹೇಗೆ ತಯಾರಿ ಮಾಡಬೇಕು, ಅದಕ್ಕೆಲ್ಲ ಕೀ ಆನ್ಸರ್ಸ್ ಹೆಲ್ಪ್ ಆಗುತ್ತೆ. ದಯವಿಟ್ಟು ನೋಡಿ, ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾವು ನಿಮಗೆ ರೆಗ್ಯುಲರ್ ಆಗಿ ಏನಾದರೂ ಅಪ್ಡೇಟ್ ಬಂದರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.